ಉಳುವಿಗೆ ಪೌರಾಣಿಕ ನಾಟಕಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಶಾಸಕ ಸಿಮೆಂಟ್ ಮಂಜು. ಹಾಸನ ಸಮಾಜದ ಜನರ ನಡುವೆ ಸಾಮರಸ್ಯದ ಪ್ರತೀಕದಂತಿರುವ ಪೌರಾಣಿಕ ನಾಟಕ ಕಲೆ ನಶಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ಕಲಾವಿದರನ್ನು ಪ್ರೋತ್ಸಾಹಿಸಿದ್ದಲ್ಲಿ ಮಾತ್ರ ಸಂಸ್ಕಾರ, ಸಂಸ್ಕೃತಿ ಹಾಗೂ ಸಾಹಿತ್ಯದ ಉಳಿವು ಸಾಧ್ಯ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಇತ್ತೀಚೆಗೆ ಹಾಸನ ನಗರದ ಕಲಾಭವನದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕಲಾಸಂಘದ ವತಿಯಿಂದ ಹಿರಿಯ ಪತ್ರಕರ್ತ ಟಿ.ಕೆ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ಸಂಪೂರ್ಣ ರಾಮಾಯಣ ಪೌರಾಣಿಕ ನಾಟಕ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿ, ನೈಜ ಅಭಿನಯ ಪ್ರಪಂಚದಲ್ಲಿ ಪೌರಾಣಿಕ ನಾಟಕಗಳಿಗೆ ಹೆಚ್ಚಿನ ಮಹತ್ವವಿದೆ. ಹಳ್ಳಿಗಳಲ್ಲಿ ಇಂದಿಗೂ ಸತ್ಯ, ನ್ಯಾಯ, ನಿಷ್ಠೆ ಉಳಿದಿದೆ ಎಂದರೆ ಪೌರಾಣಿಕ ನಾಟಕಗಳು ಕಾರಣವಾಗಿದ್ದು, ಇಂತಹ ಕಲೆಯನ್ನು ಉಳಿಸಿ ಬೆಳೆಸುವುದು ಅಗತ್ಯವಾಗಿದೆ. ಕಲೆಯು ನಮ್ಮ ಪೂರ್ವಜರ ಜೀವನ ಶೈಲಿ, ನಂಬಿಕೆಗಳು ಮತ್ತು ಮೌಲ್ಯಗಳನ್ನು ಬಿಂಬಿಸುತ್ತದೆ. ಹಿರಿಯರಿಂದ ಕಿರಿಯರಿಗೆ ಈ ಕಲೆಗಳನ್ನು ಕಲಿಸಿಕೊಡುವ ಮೂಲಕ ಕಲಾ ಪರಂಪರೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಸರ್ಕಾರ ಹಾಗೂ ನಿಮ್ಮೆಲ್ಲರ ಮೇಲಿದೆ. ಜಿಲ್ಲೆಯಲ್ಲಿ ಪ್ರತಿ ಊರು, ಮನೆಗಳಲ್ಲಿ ಕಲಾವಿದರಿದ್ದಾರೆ. ಆದರೆ ಇಂದಿನ ದಿನಗಳಲ್ಲಿ ಪೌರಾಣಿಕ ನಾಟಕಗಳಿಗೆ ದುಬಾರಿ ಖರ್ಚು ತಗಲುತ್ತಿರುವುದರಿಂದ ಪೌರಾಣಿಕದಂತಹ ನಾಟಕಗಳು ಗಣನೀಯವಾಗಿ ಕಡಿಮೆಯಾಗುತ್ತಿವೆ. ಪೌರಾಣಿಕ ನಾಟಕ ಉಳಿಸಬೇಕಾದರೆ ಉತ್ತಮ ಕಲಾವಿದರನ್ನು ಗುರುತಿಸಿ ಆರ್ಥಿಕ ಸಹಾಯ ಮಾಡಬೇಕಾಗುತ್ತದೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು. ಜಿಲ್ಲಾ ಯೂನಿಯನ್ ಬ್ಯಾಂಕ್ ಅಧ್ಯಕ್ಷ ಎಸ್.ಎನ್. ಪ್ರಕಾಶ್ ಹಾಗೂ ರೈತ ಸಂಘಗಳ ಒಕ್ಕೂಟ ಜಿಲ್ಲಾಧ್ಯಕ್ಷ ಎಚ್.ಬಿ. ಧರ್ಮರಾಜ್ ಮಾತನಾಡಿ, ಜಿಲ್ಲೆಯಲ್ಲಿ ಉತ್ತಮ ಕಲಾವಿದರಿದ್ದು ಅವರನ್ನು ಉಳಿಸಿ ಬೆಳೆಸುವ ಕೆಲಸ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಕರ್ತವ್ಯವಾಗಿದೆ. ಹಿರಿಯ ಪತ್ರಕರ್ತ ಹಾಗೂ ರಂಗಭೂಮಿ ಹಿರಿಯ ಕಲಾವಿದ ಟಿ.ಕೆ. ಕುಮಾರಸ್ವಾಮಿ ಅವರು ಪತ್ರಿಕೆಯ ಜೊತೆಗೆ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡು ಕಲಾವಿದರನ್ನು ಒಗ್ಗೂಡಿಸಿ ಸಂಪೂರ್ಣ ರಾಮಾಯಣ ನಾಟಕ ಆಯೋಜಿಸಿ ರಂಗಭೂಮಿ ಹಿರಿಯ ಕಲಾವಿದ ಹಾಗೂ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು. ವಾಸುದೇವ್ ನವಿಲಹಳ್ಳಿ ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸುತ್ತಿರುವ ಕೊಟ್ರೇಶ್ ಎಸ್. ಉಪ್ಪಾರ್, ಸರ್ಕಾರಿ ಭೂಮಿ ಉಳುವಿಗೆ ಹಗಲಿರುಳು ಶ್ರಮಿಸುತ್ತಿರುವ ಜಿಲ್ಲಾ ಹಿಂದುಳಿದ ವರ್ಗಗಳ ಹಿರಿಯ ಮುಖಂಡ ಬಿ.ಸಿ. ಶಂಕರಾಚಾರ್ಯ ಹಾಗೂ ರಂಗಭೂಮಿ ಹಿರಿಯ ಕಲಾವಿದ ಡಾ. ಶಾಂತಕುಮಾರ್ ಯಲಗುಂದ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಯೂನಿಯನ್ ಬ್ಯಾಂಕ್ ಅಧ್ಯಕ್ಷ ಎಸ್.ಎನ್. ಪ್ರಕಾಶ್, ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ರವಿ ಬಿದರೆ, ರೈತ ಸಂಘಗಳ ಒಕ್ಕೂಟಗಳ ಜಿಲ್ಲಾಧ್ಯಕ್ಷ ಎಚ್.ಬಿ. ಧರ್ಮರಾಜ್, ರಂಗಭೂಮಿ ಹಿರಿಯ ಕಲಾವಿದ ರಾಮಲಿಂಗೇಗೌಡ ಕದಾಳು, ರಂಗಭೂಮಿ ಹಿರಿಯ ಕಲಾವಿದ ಪ್ರಭಾಕರ್ ಸಿದ್ದಯ್ಯ ನಗರ, ಮಂಜೇಗೌಡ ಹೊತ್ನಹಳ್ಳಿಪುರ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಎಲ್ಲ ತಾಲೂಕುಗಳಲ್ಲೂ ಕೂಡ ನಾಟಕವನ್ನ ಅತ್ಯಂತ ಪ್ರೀತಿಯಿಂದ ಕಲಿತಕ್ಕಂಥ ಸಂಖ್ಯೆ ಜಾಸ್ತಿ ಇದೆ. ನಾನು ಸಣ್ಣ ಹುಡುಗ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ನಮ್ಮ ತಾಯಿಗಳು ಹೋದಾಗ ಹಾಸಿಗೆ ಚಾಪೆ ಎಲ್ಲ ತಗೊಂಡೋಗಿ ಆ ಚಾಪೆ ತಗೊಂಡೋಗಿ ಹಾಕೊಂಡ್ರೆ ಬೆಳಗ್ಗೆ ನಾಟಕವನ್ನು ಮುಗಿಸ್ಕೊಂಡು ಬರ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಗಳಿಗೆ, ಯುವಕರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ತುಂಬಾ ಶೋಚನೀಯ. ಯಾಕೆ ಅಂತ ಹೇಳಿದ್ರೆ, ನಿಜವಾದ ನಮ್ಮ ಇತಿಹಾಸವನ್ನು ತಿಳಿಬೇಕು ಅಂತ ಹೇಳಿದ್ರೆ, ನಮ್ಮ ಪರಂಪರೆಯನ್ನು ತಿಳಿಬೇಕು ಅಂತ ಹೇಳಿದ್ರೆ, ನಮ್ಮ ಸಾಂಸ್ಕೃತಿಕ ಇತಿಹಾಸವನ್ನು ತಿಳಿಬೇಕು ಅಂತ ಹೇಳಿದ್ರೆ ನಾವು ನಾಟಕಗಳನ್ನ ನೋಡಬೇಕು. ಎಲ್ಲ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದು 2.5 ಗಂಟೆ ಸಿನಿಮಾ ನೋಡೋದು ಮುಖ್ಯ ಅಲ್ಲ. ತಾನು ತಂದಿರ್ತಕ್ಕಂಥ ಪಾತ್ರವನ್ನ ವೇದಿಕೆ ಮೇಲೆ ಒಂದು ಸಣ್ಣ ಯಾವುದೇ ಮಿಸ್ಟೇಕ್ ಇಲ್ಲದ ರೀತಿಯಲ್ಲಿ ತನ್ನ ಪಾತ್ರವನ್ನು ಅಭಿನಯ ಮಾಡೋದಿದೆಯಲ್ಲ, ಅದು ಅಸಾಧ್ಯವಾದ ಪಾತ್ರ. ಯಾಕೆಂತ ಹೇಳಿದ್ರೆ, ಯಾರು ವೃತ್ತಿಗೋಸ್ಕರ ನಾಟಕವನ್ನು ಕಲಿಯಲ್ಲ, ಕಲೆ ಮೇಲೆ ಇರ್ತಕ್ಕಂಥ ಅಪಾರವಾದ ಅಭಿಮಾನದಿಂದ ನಾಟಕವನ್ನ ಕಲಿತಿರ್ತಾರೆ. ನಿಜವಾಗ್ಲೂ ಕೂಡ ಸಂತೋಷ ಆಗುತ್ತೆ. ನಾನೀಗ ಮಗುವನ್ನ ಮಾಡ್ತಿರ್ತಕ್ಕಂಥ ಪಾತ್ರಗಳಿಗೆ ಎಷ್ಟು ಮುಳುಗೋಗಿದ್ದಾರೆ ಅಂತ ಹೇಳಿದ್ರೆ, ನಿಜವಾಗಿದ್ದಾರೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರೂ ಕೂಡ ಮೂಡಿಬರುತ್ತೆ. ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಈ ನಾಟಕವನ್ನ ಉಳಿಸಿ ಬೆಳೆಸಬೇಕಾಗಿರ್ತಕ್ಕಂಥ ಕರ್ತವ್ಯ, ಜವಾಬ್ದಾರಿ ನಮಗೂ ಇದೆ. ನಮ್ಮ ಮುಂದಿನ ಪೀಳಿಗೆಗೆ ಸಮೇತ ಕೊಟ್ಟೋಗ್ಬೇಕಾದಂತ ಅವಶ್ಯಕತೆ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ನಾಟಕದಲ್ಲಿ ಅಭಿನಯ ಮಾಡತಕ್ಕಂಥವ್ರು ಮಾತ್ರ ಇರಬೇಕು ಪ್ರೇಕ್ಷಕರಾಗಿ, ಅವ್ರ ಕುಟುಂಬದ ಕೂತ ಪ್ರಯೋಜನ ಆಗಲ್ಲ. ಯಾವ ರೀತಿ ಸಿನಿಮಾವನ್ನ ನೋಡಲಿಕ್ಕೆ ಟಿಕೆಟ್ ಒಳಗಡೆ ಬರ್ತಾರೋ ಅದೇ ರೀತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವೇನು ಈ ಒಂದು ನಾಟಕವನ್ನ ಮಾಡ್ತೀರಾ, ನಿಮ್ಗೋಸ್ಕರ ವಿಶೇಷವಾದ ವೇದಿಕೆಯನ್ನು ಹಾಸನ ಜಿಲ್ಲೆಯಲ್ಲಿ ಒಂದು ಕಲಾ ಮಂದಿರವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಈ ಮೂಲಕ ನನ್ನ ಸರ್ಕಾರದ ಒತ್ತಾಯವನ್ನು ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿದಿನ ಒಂದಲ್ಲ ಒಂದು ನಾಟಕ ಪ್ರದರ್ಶನ ಇರಬೇಕು. ಹಾಸನ ಜಿಲ್ಲೆಯಲ್ಲಿ ಸಂಪೂರ್ಣ ಮಾಹಿತಿ ಗೊತ್ತಾಗಬೇಕು. ಅಟ್ಲೀಸ್ಟ್ 50-100 ರೂಪಾಯಿನ ಟಿಕೆಟ್ ತಗೊಂಡು ಒಂದು ನಾಟಕ ನೋಡ್ಕೊಂಡು ಹೋಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಪ್ರತಿ ಕುಟುಂಬದಲ್ಲೂ ಒಬ್ಬರು ಕಲಾವಿದರಿದ್ದಾರೆ. ನಾನು ನೋಡಿದಂಗೆ ಆಲೂರು, ಕಟ್ಟಾಯ, ಹಾಸನ, ಹಿರಿಯ ಈ ಭಾಗದಲ್ಲಿ ಎಲ್ಲ ಕಡೆ ಇದ್ದಾರೆ. ಇವ್ರನ್ನ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿದ್ರೆ
ಮುಂದಿನ ದಿನದಲ್ಲಿ ಉತ್ತಮವಾದ ವೇದಿಕೆಯನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಇವರೆಲ್ಲರಿಗೂ ಕೂಡ ಬೆಂತಟ್ಟಕ್ಕಂಥ ಪ್ರೋತ್ಸಾಹ